ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವ್ಲಾಗ್. ಇವತ್ತು ಮತ್ತೆ ಎಲ್ಲರೂ ಹೋಗ್ತಿದ್ದೀವಿ. ಎಲ್ಲರೂ ಅಂದರೆ ಕರಿಯ, ಮಚ್ಚ, ಕೋಲಾರು, ಅಸ್ಕಿ. ಹಾಯ್. ಎಲ್ಲಿಗೆ ಅಂದರೆ ಕೇಕ್ ಶೋಗೆ ಹೋಗ್ತಿದ್ದೀವಿ. ಬೆಳಿಗ್ಗೆಯಿಂದ ಅನ್ಕೊಂಡು ಇವಾಗ ಹೋಗ್ತಿದ್ದೀವಿ. ಇವಾಗ ಟೈಮ್ ಬಂದ್ಬಿಟ್ಟು ಎಷ್ಟು? 1 ಗಂಟೆ 1:30. 1:15. ಹಾಂ 12:15 12:40 ಸಾರಿ 12:40. 12:40 ಹೋಗ್ತೀವಿ. ಮೆಟ್ರೋ ಹತ್ಕೊಂಡು ಮೆಜೆಸ್ಟಿಕ್ಕಿಗೆ ಹೋಗಿ ಅಲ್ಲಿಂದ ಮತ್ತೆ ಬಸ್ ಹತ್ಕೊಂಡು ಪ್ಯಾಲೇಸ್ ಕುಟ್ಟಳ್ಳಿ ಅಥವಾ ಮೇನ್ ಸರ್ಕಲ್ ಇಳ್ಕೊಂಡು ಹೋಗಬೇಕು. ಗೇಟ್ ನಂಬರ್ 3 ತ್ರಿಪುರ ವಾಸಿನಿಗೆ ಹೋಗ್ಬೇಕು. ಕೇಕ್ ಶೋ ಏನೇನಿರುತ್ತೆ ಅಲ್ಲಿ? ಕೇಕ್ ಶೋ ನೋಡಕ್ ಹೋಗ್ತೀವಿ. ಏನೇನಿರುತ್ತೆ ಕೇಕ್ ಶೋ ಅಲ್ಲಿ? ರಾಮ ಮಂದಿರ. ಹಾಂ, ಕೇಕ್ ತಿನ್ನಕ್ಕಿರುತ್ತೆ. ಇವಳು ಹಂಗೆ ಕೇಕ್ ಕೊಡ್ಸಿ ಅಂತ ಹೇಳಿದಾಳೆ. ತೋರಿಸ್ತೀನಿ, ಕೊಡಿಸಿದ್ರೆ ಲಾಗ್ ಮಾಡ್ತೀನಿ. ಕೊಡಿಸ್ತಾಳೆ ಅಂತ ಹೇಳು. ಹಾಂ, ಕೊಡ್ತೀಯಾ ಪಕ್ಕ? ಕೊಡಿಸ್ತೀನಿ, ಕ್ಯಾಮೆರಾ ಇಟ್ಟು ಕೊಡಿಸ್ತೀರಾ ಅಂದ್ರೆ ಕ್ಯಾಮ್ರಾ ಇಟ್ಟರೆ ಮತ್ತೆ ಪ್ರೂಫು ನಮ್ಗೆ ವ್ಲಾಗ್ ಎಲ್ಲ ಹಾಕ್ಬಾರ್ದಾ? ಆಮೇಲೆ ಕೊಡ್ತಿಲ್ಲ ಅಂತ ಎಲ್ಕೊಂಡು ನಾವು. ಖುಷ್ಬು ನನಗೆ ಕೇಕ್ ಕೊಡ್ತೀನಿ ಅಂತ ಹೇಳಿದ್ವಿ, ಇವತ್ತು ಕೊಡ್ತಿಲ್ಲ ಅಂದ್ರೆ ಐತೆ, ಇಬ್ರು ಪ್ರೂಫ್ ಐತೆ. ಮೆಟ್ರಲ್ಲಿ ಲಾಕ್ ಮಾಡಕ್ ಬಿಡಲ್ಲ. ಮತ್ತೆ ಮೆಟ್ರೋ ಇಳಿದ್ಬಿಟ್ಟು ಸಿಗ್ತೀನಿ. ಬಿಯರ್ ಬಾಕ್ಸು ಜಾನಿ ವಾಕರ್ ನನ್ನ ಫೇವ್ರೇಟ್. ಅಂದರೆ ಇನ್ನೂವರೆಗೂ ಕುಡಿದಿಲ್ಲ ಅಷ್ಟೇ. ಇವಾಗ ಗೇಟ್ ನಂಬರ್ 3 ಆಪೋಸಿಟ್ ಇದ್ದೀವಿ. ಒಳಗೆ ಹೋಗ್ಬೇಕು. ಒಳಗೆ ಹೋಗ್ಬಿಟ್ಟು ಅಲ್ಲಿವರೆಗೂ ಮಾತಾಡ್ತಿರ್ತೀವಿ. ಕೇಕ್ ವಾರ್ಷಿಕೋತ್ಸವ ಪರವಾಗಿಲ್ಲ ಬಯನಾಗಲ್ಲ. ಹೇಳಿ ಮತ್ತೆ ಫ್ಲೇವರ್ ಆಗ್ತದೆ. ಈಗ ರೋಡ್ ಕ್ರಾಸ್ ಮಾಡಬೇಕು. ರೋಡ್ ಕ್ರಾಸ್ ಮಾಡಬೇಕು. ಅವ್ರಿಬ್ರು ಎಲ್ಲೋಯ್ತವ್ರೆ, ಇವರಿಬ್ರು ಇಲ್ಲೋಯ್ತವ್ರೆ. ಇವಾಗ ಎಲ್ಲೋಯ್ತೈತೆ ಅಲ್ಲಿ ಒಳಗೆ ಹೋಗ್ಬಿಟ್ಟು ಸಿಗ್ತೀನಿ. ಟಿಕೆಟು ತಗೊಂಡಿಗೆ ಹೋಗ್ಬೇಕು. ತಗೊಳ್ರಲ್ಲ ನನ್ನ ಕಡೆಯಿಂದ ಸ್ಪಾನ್ಸರ್ ಇವತ್ತು. ತಗೊಳ್ಳ ಒಂದೊಂದು ತಗೊಳ್ರಲ್ರು. ಥ್ಯಾಂಕ್ ಯು ವೆರಿ ಮಚ್. ಒಂದು ತಗೊಳ್ಳಲ್ಲ, ಎಲ್ಲಿ ತಗೊಂಡ್ರೆ ಇನ್ನೊಂದು ಕೊಡು. ತಗೊಳ ಕರಿಯಾ. ಕೇಕ್ ಒಳಗೆ ಹೋಗ್ತದೆ ಎಂಟ್ರಿ. ಒಳಗೆ ಹೋಗ್ಬಿಟ್ಟು ಯಾವ ಥರ ಕೇಕ್ ಇದೆ ಅಂತ ಟೇಸ್ಟ್ ಮಾಡ್ಬಿಟ್ಟು ತಿಂತೀನಿ. ಎಂಟರ್ ಆಗ್ತಿದ್ದೀವಿ ಶೋಗೆ. ಇಲ್ಲೇನಾಯ್ತು ಡಬ್ಬ ಗೊತ್ತಿಲ್ಲ ನನಗೆ. ಆಹಾ, ಚೇತಕ್ ಆನ್ ಆಗಿದೆ. ಚೇತಕ್ ಗಾಡಿ ಕಾಣಿಸ್ಲಿಂದ್ರೆ ಬೈಕ್ ಅಂಬೇಡಿ. ಹೀಗಿದೆ ಒಂದು ಕೇಕು, ಕ್ರಿಸ್ಮಸ್ ಟ್ರೀ ಇವತ್ತು. ಇಲ್ಲಿ ಸ್ಯಾಂಟಾ ಕ್ಲಾಸ್ ಎಲ್ಲ ಇದ್ದಾರೆ. ಇಲ್ಲಿ ನಮ್ಮ ನೆಕ್ಸ್ಟ್ ಕರೆ ಅದೇನೇ ಆಗುತ್ತೆ, ಸ್ಯಾಂಟಾ ಕ್ಲಾಸ್ ಆಗ್ತಾನೆ. ನಮ್ಮ ನೆಕ್ಸ್ಟು ಬಿಟ್ಬಿಟ್ಟು 100 ರೂಪಾಯಿ ಇತ್ತು. ರಾಮ ಮಂದಿರ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಚೆನ್ನಾಗಿ ಮಾಡಿದ್ದಾರೆ. ಕರೆ ಹೆಂಗೈತದು ಇಲ್ಲಲ್ಲಿ ಹೆಂಗೈತಾ? ಗಾಯ್ಸ್ ಇದೇನು ಗಾಯ್ಸ್ ತಿನ್ನಕ್ಕೆ ಹೋಗ್ಬಿಡಲ್ಲ, ಸುಮ್ಮನೆ ಮಾಡಿ ವೇಸ್ಟ್ ಮಾಡ್ತಾರೆ. ಒಂದು 15,000 ಕೊಡ್ತಾರೆ. ಹೆಂಗೈತೆ ಮರಿ? ಖುಷ್ಬು ರಿವ್ಯೂ ಹೇಳು, ನಾನು ಸರಿ ಇದೆ ಅಂತ ತೋರಿಸ್ತೀನಿ. ಅದು ಚೆನ್ನಾಯ್ತು, ಅದು ಚೆನ್ನಾಯ್ತು. ಅಯೋಧ್ಯೆ ರಾಮ ಮಂದಿರ ಅದು. ಹೇಯ್ ಹೆಂಗೈತೆ? ತಿನ್ಬೇಕನ್ಸಿದೆ. ತಿನ್ನೋ ದುಡ್ಡು ಕೊಟ್ಟು. ಓ, ನಮ್ಮ ಫೋಟೋಗ್ರಾಫರ್ ಮುಸ್ತಫಾ ಅವರು. ಗೆಂಡ ಮೃಗ ನಿಂತಿರೋದು. ಗಾಯ್ ನೋಡಿ ಗಾಯ್, ನಮ್ಮ ಕೆಂಪೇಗೌಡರು. ಹಿಂದೆ ಬೆಂಗಳೂರು ಪ್ಯಾಲೇಸ್ ಬಿಡಿಸಿದ್ದಾರೆ. ಹೌದು,
ಇಷ್ಟೊಂದು ಮೂವೀಸು, ಫೇಮಸ್ ಆ್ಯಕ್ಟರ್ಸ್ ಮೂವೀಸ್ ದಿಸ್ ಇಯರ್. ಪುಷ್ಪ 2 ಕಂಚೈನರು ಮೇಲರಿದಾರ ಗೊತ್ತಿಲ್ಲ. ಇದೇನಿದು? ರಾಜಾರಾಣಿ. ಚೆನ್ನಾಗಿ ಮಾಡಿದ್ದಾರೆ. ಇದು ನೋಡ್ರೆ ಪುನೀತ್ ರಾಜ್ಕುಮಾರ್ ಸರ್ದು ಹಾಡೇ ನೆನಪಾಗುತ್ತೆ. ಏನೋ ಗೊತ್ತಿಲ್ಲ, ಆನಿಮೆ ಕ್ಯಾರೆಕ್ಟ್ರು. ಇದು ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ಇದನ್ನು. ನೆಕ್ಸ್ಟು ಜಿಂಕೆಗಳು ಚೆನ್ನಾಗಿದೆ. ಬುಜ್ಜಿ ಮಾಡಿದ್ದನು. ರಾಧಾಕೃಷ್ಣ. ಇವ್ರು ಯಾರು? ತುಂಬ ಚೆನ್ನಾಗಿ ಯೋಚನೆ ಮಾಡಿದ್ರು ಆ್ಯಕ್ಚುಲಿ. ನಂಗೂ ಗೊತ್ತದೆ ಅಂತ. ಪೈನಾಪಲ್ ಸ್ಟೆಮ್ ಏನೋ ಮಾತ್ರ ಹಿಂದೆ ಡಿಸೈನ್ ಇದು ಯಾರು ಇಟ್ಟಿದ್ದು ಕಾಣಿಸ್ತೀವಿ. ಒಬ್ಬತ್ತು ಸುಂದರ ಕ್ರೇ ಇದೇನು ಕರೆ ಇದು? ಸ್ಯಾಂಟಾ ಮಿಚಿನ್. ಫ್ಯಾಕ್ಟ್ರಿ ಚೆನ್ನಾಗಿ ಮಾಡಿದ್ದಾರೆ. ಇನ್ನೂ 1ನೇ ತಾರೀಕು ಇರುತ್ತೆ. 1ನೇ ತಾರೀಕು ಬಂದು ನೋಡ್ಕೊಂಡು ಹೋಗಿ. ಎಂಟ್ರಿ ಫೀಸ್ 100 ರೂಪಾಯಿ ಅಷ್ಟೇ. ಗೇಟ್ ನಂಬರ್ 3 ವೈಟ್ ಪ್ಲೇಕ್ಸ್ ಅಂತ ಐತೆ ಹೆಸರು. ಗೇಟ್ ನೇಮು. ಇನ್ನು ಬನ್ನಿ, ಎಂಟ್ರಿ ಸಿಗುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕ್ರಿಯೇಟಿವ್ ಯೋಚನೆ ಮಾಡಿದ್ದಾರೆ. ಬಂದು ನೋಡ್ಕೊಂಡು ಹೋಗಿ. ಫ್ಲವರ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ. ತಾಳ್ಮೆ ಎಷ್ಟಿರ್ಬೇಕು ಗುರು ಇವ್ರಿಗೆ. ನಮ್ಮ ನಮ್ಗೆ ಇಷ್ಟೊಂದು ತಾಳ್ಮೆನೇ ಇಲ್ಲ. ಇಲ್ಲಿ ಒಳಗೆಲ್ಲ ಮಾಡಿದ್ದಾರೆ ನಾನು. ಕಾಣಿಸ್ತೈತೆ. ಚಾಕ್ಲೇಟ್ ಕೇಕು, ವೆನಿಲಾ ಕೇಕ್ ಅನ್ಸುತ್ತದು. ನಮಗೆ ಕೇಕ್ ಎಲ್ಲ ಗೊತ್ತಿಲ್ಲ ಗುರು ಅಷ್ಟೊಂದು ಕರೆಕ್ಟಾಗಿ. ಇಲ್ಲೊಂದು ಪಾಂಡ್ ಮಾಡಿದ್ದಾರೆ, ಆಮೇಲೆ ತೋರಿಸ್ತೀನಿ ಇದನ್ನ. ನೆಕ್ಸ್ಟ್ ಇದೇನೋ ನೆಕ್ಸ್ಟ್ ಮಾಡಿದ್ದಾರೆ. ಇದು ನನಗೆ ಏನೂ ಗೊತ್ತಿಲ್ಲ. ಇದು ರ್ಯಾಟ್ಸ್ ಚೀಸ್ ಚೆನ್ನಾಗೈತೆ. ಇದನ್ನು ಕಿಚನ್ ರ್ಯಾಟ್ಗಳದ್ದು ಡಿಸೈನ್ಸ್ ಇದೆ, ಕಾಣಿಸ್ತಿಲ್ಲ. ಅದೇ ನಾನು ನೆನಪಾಗಿದ್ದು. ಅದು ಹೇಳ್ತೀನಿ ಅವಾಗಿದ್ದ. ಸ್ವಲ್ಪ ಚೆನ್ನಾಗಿ ಮಾಡ್ಬೇಕಿತ್ತು ಇದನ್ನು. ನಾ ಇಷ್ಟಪಡೋ ಕ್ಯಾರೆಕ್ಟರ್ ಅಲ್ವ, ಅದಕ್ಕೋಸ್ಕರ ನಂಗೆ ಓಕೆ. ಬ್ಯಾಟ್ಮ್ಯಾನ್, ಜೋಕರ್. ವೈ ಸೋ ಸೀರಿಯಸ್. ಇದೊಂದು ಮಿಸ್ ಮಾಡಿಬಿಟ್ಟಿದ್ದಾರೆ. ಬಾವಿ ಇದೆ, ಬಾವಿ ಗಾಯ್ಸ್. ನೆಕ್ಸ್ಟು ಇದೇನಿದು ಮಾಡಿದ್ದಾರೆ ಗಾಯ್ಸ್. ಜನ ನಾವು ಮಧ್ಯಾಹ್ನ ಬಂದಿರೋದ್ರಿಂದ ಸ್ವಲ್ಪ ಕಡಿಮೆ ಇದ್ದಾರೆ. ನೆಕ್ಸ್ಟು ಹಿಂಗನ ಹೆಂಗಾಯ್ತಾವ? ಚೆನ್ನಾಗಿಲ್ಲ ಗಾಯ್ಸ್. ಮತ್ತು ಸಾಕಾಗಿ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಅವರು. ಕ್ರಿಯೇಟಿವ್ ಗಾಯ್ಸ್. ನಾನೇ ಚೆನ್ನಾಗಿ ಮಾಡ್ತಿದ್ದೆ ಗಾಯ್ಸ್. ಮಾಡಪ್ಪ ನಾಳೆ ಒಂದು ಕೇಕ್. ಕ್ರೀಮ್ 50 kgs. ಹಾಂ, ಆಮೇಲೆ ಕೇಕ್ 50 kgs. ಇದು ಆರ್ಟ್. ಇದು ಆರ್ಟ್. ಇದು ಲೌಡೆ ಆರ್ಟ್. ಇದು ಹೋಮ ಗಲಭೆ ಎಲ್ಲ ಕಾಣಿಸ್ತಿದೆ. ಬೆಂಕಿ ಹಸಿತಿದ್ದಾನೆ. ಕೋಮು ಗಲಭೆ ಇದು. ಅಲ್ಲಿಂದ ಅದು ಅಲ್ಲಾಡ ನೀನಿದೆ ಕರೆ ಅಲ್ಲಿ. ಇಲ್ಲಿ ಈ ಕಡೆ ಬಾ, ಈ ಕಡೆ ಕಾಣಿಸುತ್ತೆ.
ಒಂದು ಪಾರ್ಟು ಹುಡುಗಿ ಆಕ್ಚುಲಿ ಚೆನ್ನಾಗೈತೆ ಇದು. ಇದಂತ ಕರೆ ಇದು ಡೊನಾಲ್ಡ್ ಡಕ್ಸ್ ಅಲ್ವಾ? ಗೋಲ್ಡ್ ಇದೆ ಅಷ್ಟೇ. ಗೋಲ್ಡನ್ ಡಕ್ಸ್ ಇರ್ಬೇಕು ಕರಿ ಹೇಳ್ದಂಗೆ. ನಾನು ಸ್ವಲ್ಪ ಕಾರ್ಟೂನ್ ನೋಡೋದು ಕಡಿಮೆ. ಲಿಫ್ಟಿಗೆ ಕರೆಕ್ಟಾಗಿ ಗಾಯ್ಸಿ ಹಾಕಿಲ್ಲ ಗಾಯ್ಸ್. ಹೋಗಿ ಹಾಕಪ್ಪ. ಅಲ್ಲಿ ನೋಡಲ್ಲಿ ಅರ್ಜಿತ್ ಸಿಂಗ್ ಕಣೋ ಗೈಸ್. ಇದು ನನ್ನ ಫೇವ್ರೇಟ್ ಆಕ್ಚುಲಿ. ಚೆನ್ನಾಗಿ ಮಾಡಿದ. ಅರ್ಜಿತ್ ಸಿಂಗ್ ಸಿಂಪಲ್ ಮ್ಯಾನ್ ಅರ್ಜಿತ್ ಸಿಂಗ್ ಕಥಾ ಮಾಡಿದ. ಪಾಂಡು ತೋರ್ಕೊಂಡು ಹೇಳಿದ್ನಲ್ಲ, ಇಲ್ಲಿ ಪಾಂಡು ಹೋದ್ ಬಿಟ್ರೆ ಸೆಕೆ ಆಗ್ತಿದೆ, ತಣ್ಣಗೆ ಜಡ್ಕೊಂಡ್ ಬರ್ಬೋದು. ಹಲೋ ಗಾಯ್ಸ್, ವಾಟ್ ಈಸ್ ಯುವರ್ ಎಕ್ಸ್ಪೀರಿಯನ್ಸ್? Very nice. ಅಷ್ಟೇನಾ? We are feeling to eat, but we are not able to. ಪರವಾಗಿಲ್ಲ. ಏನಂದ್ರೆ ಫಸ್ಟು ವೆರಿ ನೈಸ್, ಅಷ್ಟಕ್ಕೆ ಇರಲಿ. ಏನೋ ಮಾಡ್ತೀರಾ ಮಚ್ಚ? ಮುಸ್ತಫಾ ಐ ಬ್ರೈಟ್ನೆಸ್ ಕಡಿಮೆ ಮಾಡ. ಬ್ರೈಟ್ನೆಸ್ ಕಡಿಮೆ ಮಾಡ್ತಾಗಲ್ಲ. ಮಿಸ್ ಮಾಡ್ಕೊಂಬಿಟ್ಟಿದ್ರು, ತುಂಬ ಚೆನ್ನಾಗಿದೆ. ಸಕ್ಕತ್ತ ಮಾಡಿದ್ರು, ಕುದುರೆ ಎಲ್ಲ ಮಾಡಿದ್ರೆ ಸಾಕ್ಬೇಕಿತ್ತು. ಓಕೆ ಗಾಯ್ಸ್, ಆಮೇಲೆ ಸಿಗ್ತೀನಿ. ಅದೇ ತಗೊಂಡು ಇಲ್ಲ ಆಚೆ ತಿನ್ನೋಕೆಲ್ಲ ಇದೆ. ಸೈಡ್ ಬನ್ನಿ ಸ್ವಲ್ಪ ಮೇಡಮ್. ನೋಡೋದಕ್ಕೂ ಬಂದ್ಬಿಡು. ಮತ್ತೆ ಈ ಕಡೆ ಬಾ, ಈ ಕಡೆ ತೋರ್ಸೋದು ಬೇಡ ಮತ್ತೆ. ತಿನ್ನೋಕೆಲ್ಲ ಐತೆ, ತಿನ್ಬೋದು ಬಂದು. ಎಲ್ಲಿ ಕೇಕ್ ಕೊಡಿಸ್ತೀನಲ್ಲ, ಕೇಕ್ ಕೊಡಿಸ್ತೀನಿ ಅಂದ್ರೆ ಇಲ್ಲಿ ಕೊಡಿಸ್ತೀನಿ. ಇನ್ನು ಆಟಿದೆ. ಏನ್ ಬೇಕು? ಇದೊಂದು ಫುಲ್ ನಾನ್ ಕೊಡಿಸ್ತೀನಿ. ನಿಧಾನಕ್ಕೆ. ನಾನ್ ಕೊಡಿಸ್ತೀನಿ, ಮನೆ ನೀನೇ ಕೊಟ್ಬಿಡು. ನಾನ್ ಕೊಡಿಸ್ತೀನಿ, ನೀನೇ ಮನೆ ಕೊಟ್ಬಿಡು. ನಾನೇ ಕೊಡಿಸ್ತೀನಿ. ಮದ್ವೆ ನೀನ್ ಆಗ್ಬಿಟ್ಟು ಸಾಕು. ಹೇಳ ಮುಂದಕ್ಕೆ, ಹೇಳ ಬೇಗ ಇಲ್ಲ. ಬರೀ ಹೋಣ ಮುಂದಕ್ಕೆ. ಬಿಡೋಣ, ಬೇಡ ತಿನ್ನೋಣ. ಎಲ್ಲೈತೆ? ಇದು ನೆಕ್ಸ್ಟ್ ನಮ್ಮೂರ ಸ್ನ್ಯಾಕ್ಸ್ ಅಲ್ಲ, ಅವ್ರು ಸ್ಪಾನ್ಸರ್ ಮಾಡಿರೋದು ಅದನ್ನ. ಈ ಕ್ಲೋತ್ಸ್ ಇದೆ. ಕಾಫಿ ಕಾಫಿ ಅಲ್ಲ, ಆಚೆನೆ ಕುಡಿಬೋದು. ಇಲ್ಲೆಲ್ಲ ಮಾಡ್ಬೇಕಾ? ಇದೆಲ್ಲ ಮಾಡ್ಬೇಕೇನು? ಇದೆಲ್ಲ ಮಾಡ್ಬೇಕಾ? ಬೇಡ ಇಲ್ಲ ಮಾಡ್ರಿ. ಜಾಸ್ತಿ ಆಗ್ಬಿಡ್ತು ಕಣ, ಲೆಂತ್ ಆಗ್ಬಿಡ್ತು ವಿಡಿಯೋ. ಅವಾಗ ಮತ್ತೆ ಕಟ್ ಮಾಡಿ ಫಸ್ಟ್ ಮಾಡಿ. ಹಾ, ಇಲ್ಲಿ ಹಿಂಗೆ ಫರ್ನಿಚರ್ಸ್ ಶೋ ಇದೆ. ಬಂದು ಫರ್ನಿಚರ್ದು ಶೋ ಇದೆ. ನಾವೇನು ಇಷ್ಟೊಂದು ಇಚ್ಚಲ್ಲ ಇಲ್ಲಿ ಬಂದು ತಗೊಳ್ಳೋ ಅಷ್ಟು ಅಂದ್ಬಿಟ್ಟು ಬೇಕಿದ್ರೆ ಹಾಕ್ಬೋದು. ಸ್ನ್ಯಾಪ್ ಹಾಕ್ಬೋದು. ಇಲ್ಲಿ ಕೃಷ್ಣ ಹಿಡಿಯೋ ಚೆನ್ನಾಗಿದೆ. ಇದೇನೋ ನಂಗೆ ಗೊತ್ತಿಲ್ಲ. ನೋ ಫೋಟೋ ನಾ ವಿಡಿಯೋ ಮಾಡ್ಕೊಂಡು ಫೋಟೋ ತೆಗಿಲ್ಲ ಕಣಲ್ಲ. ಫರ್ನಿಚರ್ಸ್ ಎಲ್ಲ ಇದೆ. ಬುಕ್ಸ್ ಇದೆ ಕರಿಯಾ. ಇಲ್ಲಿ ಏನಿದು ಸುಪ್ರೀಂ ಫುಡ್ಸು, ಇದು ಬುಕ್ಸು, ಫರ್ನಿಚರು, ಊಟ, ಆರ್ಟ್ಸ್ ಕ್ರಾಫ್ಟ್ಸು ಎಲ್ಲ ಇದೆ. ಎಕ್ಸಾಮ್ ಮುಗಿಸ್ಕೊಂಡು ಈಗ ಆಚೆ ಬಂದಿದ್ದೀವಿ. ಅಲ್ಲೊಂದು ಹಾರಾಡ್ತೈತೆ, ಚೆನ್ನಾಗೈತೆ. ₹100 ವರ್ತಿಲ್ಲ ಅನ್ಸುತ್ತೆ ನನಗೆ. ನಿಜವಾಗ್ಲೂ ₹100 ಏನೊಂದು 15 to 16 ಸ್ಟೇಕ್ಸ್ ಇರ್ಬೋದು ಅಷ್ಟೇ. ₹100 ವರ್ತಿಲ್ಲ ಗುರು. ಅಷ್ಟು ಹೇಳ್ತೀನಿ ಅಷ್ಟೇ. ನಾನು ನಿಮಗೆ ಹೆಂಗೆ ಅನ್ಸುತ್ತೋ ಅದು ನಿಮ್ಮ ಒಪಿನಿಯನು. ನನಗೆ ಅನ್ಸುತ್ತೆ, ನಾನು ಹೇಳ್ತಿದ್ದೀನಿ. ಅಂತ ಹೇಳೋ. ₹100 ಆರಾಮಾಗಿ ಏನಾದ್ರು ಬರ್ತಿರ್ತೀನ. ಇಲ್ಲಿ ವೇಸ್ಟ್ ಆಯ್ತು ಅದು ಕೇಕ್ ನೋಡೋಕೆ ಅಷ್ಟೇ. ಕೇಕಿಗೆ ಮಾತ್ರ ₹100. ಅದು ಜಾಸ್ತಿ ಕೇಕ್ ಇದ್ರೆ ಏನೋ ಕೊಡ್ಬೋದಿತ್ತು. 16 ಡೇಸ್ ಅದು ಕ್ರಿಯೇಟಿವ್ ಮಾಡಿದ್ದಾರೆ. ಅಷ್ಟೊಂದು ನನಗೆ ಡೌಟು ಸ್ವಲ್ಪ ಕಾಸು. ನೀವು ಒಂದ್ಸತಿ ಬಂದು ನೋಡಿ, 1ನೇ ತಾರೀಕು ಇರುತ್ತೆ. ವಿಸಿಟ್ ಮಾಡಿ, ಕಮೆಂಟ್ ಮಾಡಿ ಹೆಂಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಅಂತ. ಓಕೆ ಗಾಯ್ಸ್, ಈಗ ಕೇಕ್ ಅಲ್ಲಿ ಮುಗಿಸ್ಕೊಂಡು ಅಲ್ಲಿ ಬಿರಿಯಾನಿ ತಿನ್ಕೊಂಡು ಅಲ್ಲಿ ಲಾಗ್ ಮಾಡಿಲ್ಲ. ವಾಪಸ್ ಮತ್ತೆ ಕಾಲೇಜ್ ಹತ್ರ ಬಂದಿದ್ದೀವಿ. ರಿಪೋರ್ಟ್ ಸಬ್ಮಿಟ್ ಮಾಡಬೇಕಿತ್ತು, ಅದಕ್ಕೋಸ್ಕರ ಇವಾಗಿನ್ನು ಮೆಟ್ರೋ ಹತ್ರ ಬಂದು ನಿಂತಿದ್ದೀವಿ. ಒಳಗೆ ಹೋಗಿ ರಿಪೋರ್ಟ್ ಸಬ್ಮಿಟ್ ಮಾಡಿ
ಮನೆಗೆ ಹೋಗೋದಷ್ಟೇ ಕೆಲಸ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.